ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ. ಇನ್ನು 2 ದಿನಗಳಲ್ಲಿ ಬಿಗ್ ಬಾಸ್ ಯಾರು ಅಂತೇಳಿ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಬಿಗ್ ಬಾಸ್ ಈ ವಾರ ಏನು ಕೊನೆ ವಾರ ಆಗಿತ್ತು. ಕೊನೆ ವಾರ ಆಗಿದ್ದರಿಂದ ಅಲ್ಲೊಂದು ಸ್ಪರ್ಧಿಗಳಿಗೆ ವಿಶೇಷವಾದಂಥ ಒಂದು ಟಾಸ್ಕ್ ರೀತಿಯಾದಂಥದ್ದು ಕೂಡ ನೀಡಲಾಗಿತ್ತು. ಹಾಗಂದರೆ ಆ ಟಾಸ್ಕಲ್ಲಿ ಏನು ವಿಶೇಷ ಅನ್ನೋದಾದರೆ ಅಲ್ಲಿರ್ತಕ್ಕಂಥ ಸ್ಪರ್ಧಿಗಳ ನಡುವೆ ಒಂದು ಪತ್ರ ಬರೀಬೇಕು. ನಿಮ್ಗೆ ಯಾರು ಇಷ್ಟನೋ ಅವ್ರ ಬಗ್ಗೆ ಒಂದು ಪತ್ರ ಬರೆದು ಆ ಪತ್ರದ ಮುಖೇನ ತಮ್ಮ ಮನದಾಳದ ಮಾತುಗಳನ್ನು ಆಡ್ಕೋಬೇಕು ಅನ್ನೋ ಒಂದು ಬಿಗ್ ಬಾಸ್ ಟಾಸ್ಕ್ ನೀಡಿತ್ತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೆಸಾರ್ಟನ್ನ ನಿರ್ಮಿಸಿ ಸೊ ಅಲ್ಲೆಲ್ಲ ಸ್ಪರ್ಧಿಗಳು ಕೂಡ ವಿಶೇಷವಾದಂತಹ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ಹಾಗಾಗಿ ಒಬ್ಬೊಬ್ಬರೇ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾ ಹೋಗಿದ್ರು. ಆದರೆ ಬಿಗ್ ಬಾಸ್ ಮನೆಯಲ್ಲೇ ಅತಿ ಹೆಚ್ಚು ಹೈಲೈಟ್ ಆಗಿರ್ತಕ್ಕಂಥ ಮಾತುಗಳು ಅಂತಂದರೆ ಅದು ಹನುಮಂತ ಅಂತಲೇ ಹೇಳ್ಬೋದು. ಎಸ್, ಹನುಮಂತ ಏನು ಮಾತಾಡ್ದ ಅಂತಂದರೆ ಇಷ್ಟು ದಿನ ಹನುಮಂತ ತುಂಬ ಮುಗ್ಧ, ಬುದ್ಧಿವಂತ, ಎಲ್ಲ ಓಕೆ ಆಗಿತ್ತು. ತುಂಬ ಚೆನ್ನಾಗಿ ಟಾಸ್ಕ್ ಆಡುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ಅವ್ರು ಇನ್ನೇನು ಬಿಗ್ ಬಾಸ್ ಫೈನಲ್ ಹಂತಕ್ಕೂ ಕೂಡ ಹೋಗಿದ್ದಾರೆ. ಯಾವಾಗ ಫಿನಾಲೆ ಅವರು ಡೈರೆಕ್ಟಾಗೆ ಹೋದರು, ಅಲ್ಲಿಂದ ನಿರೀಕ್ಷೆಗಳು ಕೂಡ ಸಾಕಷ್ಟು ಹೆಚ್ಚಾಯಿತು. ಸೊ ಎಲ್ಲೋ ಒಂದು ಕಡೆಗೆ ಹನುಮಂತು ಬಿಗ್ ಬಾಸ್ ಗೆಲ್ತಾನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರು ಬೇರೆಯವರಿಗೆಲ್ಲ ಟಕ್ಕರ್ ಕೊಡೋದಕ್ಕೆ ಶುರು ಮಾಡ್ತಾ ಬಂದರು. ರಜತ್ಗೂ ಕೂಡ ಬಿಟ್ಟಿಲ್ಲ, ತ್ರಿವಿಕ್ರಮ್ಗೂ ಬಿಟ್ಟಿಲ್ಲ, ಮಂಜುಗೂ ಬಿಟ್ಟಿಲ್ಲ. ಇವರೆಲ್ಲ ಒಂದಿಷ್ಟು ಸ್ಟ್ರಾಂಗ್ ಸ್ಪರ್ಧಿಗಳಾಗಿದ್ದರೂ ಕೂಡ ಅವರ ಎದುರೇ ನಿಂತು ಸೈಲೆಂಟಾಗಿ ಒಂದಿಷ್ಟು ಆಟಗಳನ್ನು ಆಡ್ಕೊಂಡು ಬಂದಂಥ ಹನುಮಂತು ಟಕ್ಕರ್ ಕೊಡ್ತಾ ಎಲ್ರಿಗೂ ಹತ್ರ ಆಗೋಕ್ಕೆ ಶುರು ಮಾಡಿದ್ರು. ಸಾಕಷ್ಟು ಜನ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗಾಗಿ ಹನುಮಂತು ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಹೈಲೈಟ್ ಆಗಿರೋದಂತೂ ನಿಜ. ಒಂದಿಷ್ಟು ಪತ್ರಗಳ ಮೂಲಕ ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೋಬೇಕು. ಹನುಮಂತು ಹೇಳಿದ್ದು ಭವ್ಯ ಬಗ್ಗೆ. ಭವ್ಯಗೆ ಏನಂತ ಹೇಳಿದ್ರೆ, ನೀನು ಏನೋ ನಿನ್ನ ಆಟ ಸೂಪರು, ನಿನ್ನ ಡ್ಯಾನ್ಸ್ ಸೂಪರು, ನಿನ್ನ ನೋಟ ಸೂಪರು, ಎಲ್ಲವೂ ಸೂಪರು. ಆಮೇಲೆ ಅದರ ಜೊತೆಗೆ ನಿನ್ನ ಡವ್ ಕೂಡ ಸೂಪರು, ನೀನು ತುಂಬ ಚೆನ್ನಾಗಿ ಡವ್ ಮಾಡ್ತೀಯ ಅಂತ ಕೂಡ ಹೇಳ್ತಾರೆ. ಅಂದರೆ ನೀನೊಬ್ಬ ಡವ್ ರಾಣಿ ಅನ್ನೋ ರೀತಿಯಾಗಿ ಹನುಮಂತು ಹೇಳ್ತಾರೆ. ಸೊ ಸದ್ಯಕ್ಕೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಭವ್ಯ ತುಂಬ ಶಾಕ್ಗೆ ಒಳಗಾಗ್ತಾಳೆ. ನಕ್ಕಂತಲೇ ಕೇಳ್ತಾರೆ, ನಾನು ಡವ್ ಹೇಗೆ ಮಾಡ್ತೀನಿ, ನಿಂಗೆ ಹೆಂಗೆ ಅನ್ನಿಸ್ತು ನಾನು ಡವ್ ಮಾಡ್ತಾ ಇರೋದು ಅಂತ. ಈಗ ಮಾತಾಡ್ತಾ ಇದೆಯಲ್ಲ ಅದೇ ಡವ್ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆಗೆ ಆಟ ಆಡುವ ಮೂಲಕನೂ ಕೂಡ ತಮಾಷೆ ಇದ್ರೂ ಕೂಡ ಈ ಟವಲ್ನಲ್ಲಿ ಕಲ್ಲು ಹಾಕೊಂಡು ಹೊಡಿತಾರೆ ಅಂತಾರಲ್ಲ, ಆ ರೀತಿಯ ಮಾತಿನ ಪೆಟ್ಟನ್ನು ಹನುಮಂತು ನೀಡೋದ್ರ ಮೂಲಕ ಈ ವಾರ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲ, ತ್ರಿವಿಕ್ರಮ್ ಕೂಡ ಸಾಕಷ್ಟು ಸುದ್ದಿ ಆದರು ಈ ಆಟದಲ್ಲಿ. ಯಾಕೆಂದರೆ ಏನು ಈ ರೆಸಾರ್ಟು ಸೆಟ್ ಹಾಕಿದ್ರು, ಅಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಪತ್ರಗಳ ಮೂಲಕ ಬರೆದು ಓದುವ ಒಂದು ಟಾಸ್ಕ್ ಅದಾಗಿತ್ತು. ಟಾಸ್ಕ್ ಅಂದರೆ ಎಲ್ಲರಿಗೂ ಕೊಡೋಂಥ ಒಂದು ಆಟ ಅದು. ಆ ಆಟದಲ್ಲಿ ತ್ರಿವಿಕ್ರಮ್ ಭವ್ಯಗೆ ಐ ಲವ್ ಯು ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇಷ್ಟು ದಿನದ ಆಟದಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಏನು ಸಂಬಂಧ ಇತ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆಗಳಿದ್ದವು. ಸಾಕಷ್ಟು ಅವರಿಬ್ಬರ ಬಗ್ಗೆ ಕುತೂಹಲಗಳು ಇದ್ದು, ಇಬ್ಬರು ಲವ್ ಮಾಡ್ತಾಯಿದ್ದಾರೆ, ಸೊ ಇಬ್ಬರು ಹೊರಗೆ ಬಂದ ಮೇಲೆ ಮದುವೆ ಆಗ್ತಾರಂತೆ ಅಂತೆ ಕಂತೆಗಳು ಜಾಸ್ತಿ ಓಡಾಡ್ತಾ ಇದ್ವು. ಆದರೆ ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಹೊರಗಡೆ ಬಂದಂಥ ಸ್ಪರ್ಧಿಗಳು ಅವರಿಬ್ಬರ ನಡುವೆ ಸ್ನೇಹ ಇದೆ, ಅದಕ್ಕಿಂತ ಹೆಚ್ಚಾಗಿ ಏನೂ ಗೊತ್ತಿಲ್ಲ ಅಂದರು. ಕೆಲವರು ಅದಕ್ಕಿಂತ ಹೆಚ್ಚಾಗಿ ಇದ್ರೂ ಕೂಡ ಅವರು ಅಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ, ಹೊರಗೆ ಬಂದಮೇಲೆ ಅದು ಗೊತ್ತಾಗ್ಬೋದು ಅಂತ ಹೇಳಿದ್ರು. ಸೊ ಈ ನಡುವೆ ತ್ರಿವಿಕ್ರಮ್ ಈಗ ಭವ್ಯ ಅವರಿಗೆ ಪತ್ರವನ್ನು ಬರೆದ್ರು. ಪತ್ರದ ಇರ್ತಕ್ಕಂಥ ತಮ್ಮ ಮನದಾಳದ ಮಾತುಗಳನ್ನು ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ಏನಂದರೆ, ನಿನ್ನೊಂದು ಭಾವನೆಗಳ ಮಹಾಪೂರ ನೀನು ಅಂತ ಹೇಳ್ತಾರೆ. ಅದರ ಜೊತೆಗೆ ಕನಸುಗಳ ಶಿಖರ ನೀನು ಅಂತ ಕವನ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಸಾಧನೆಗಳ ಚೀಲವನ್ನು ನೀನು ಕುಡಿದಷ್ಟೇ ಸಲೀಸಾಗಿ ಹೊತ್ತು ಸಾಕ್ತಾ ಇರತಕ್ಕಂಥ ಸ್ಮಾಲ್ ಸಾಧಕಿ ನೀನು ಅಂತ ತ್ರಿವಿಕ್ರಮ್ ಅವ್ರನ್ನ ವರ್ಣಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಕಷ್ಟ ಎಂಬ ಕೆಸರಿನಲ್ಲಿ ಅರಳಿದಂಥ ಕಮಲದ ಹೂವು ನೀನು ಅಂತ ಕೂಡ ಹೇಳ್ತಾರೆ. ಅಂದರೆ ಕಷ್ಟ ಇದ್ದರೂ ಕೂಡ ನೀನು ಕಮಲದ ಹೂವಿನ ಥರ ನೀನು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ತಂದೆ ತಾಯಿಗೆ ಒಬ್ಬ ಗಂಡು ಮಗ ರೀತಿಯ ಕೆಲಸನ ನೀನು ಮಾಡ್ತಾ ಇದೆಯಾ ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ಜಗತ್ತನ್ನೇ ಗೆದ್ದಂಥ ಗೀತಾ ನೀನು, ಅಂದರೆ ಕನ್ನಡಿಗರ ಮನವನ್ನು ಗೆದ್ದ ಗೀತಾ ನೀನು ಅಂತ ಕೂಡ ಅಲ್ಲಿ ಹೇಳ್ತಾರೆ. ಹೇಳುವ ಮೂಲಕ ಅವ್ರ ಮನಸ್ಸನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ನಿನ್ನ ಗೆಳೆತನದ ಏನೋ ಇದ್ರೂ ಒಂದು ರೀತಿಯಾದಂಥ ಕಲ್ಮಶ ಇರತಕ್ಕಂಥ ನಿಷ್ಕಲ್ಮಶ ಮನಸ್ಸು ಅನ್ನೋ ಅರ್ಥದಲ್ಲಿ ತ್ರಿವಿಕ್ರಮ್ ಹೇಳ್ತಾ ಕೊನೆಗೆ ಹೇಳ್ತಾರೆ, ಐ ಲವ್ ಯು ಕುಟ್ಟಿ ಅಂತ ಹೇಳ್ತಾರೆ. ಸೊ ಎಲ್ಲನೂ ಕೂಡ ಅವರ ಮನದ ಮಾತುಗಳು. ಅಂದರೆ ಅಲ್ಲಿ ಮನದ ಮಾತನ್ನು ನೇರವಾಗಿ ಇದ್ದಂಗೆ ಹೇಳಬೇಕು. ಆ ರೀತಿಯ ಹೇಳೋ ಮೂಲಕ ಎಲ್ಲೋ ಒಂದು ಕಡೆಗೆ ತ್ರಿವಿಕ್ರಮ್ ಮನಸ್ಸಿನಲ್ಲಿ ಇದ್ದಂಥದ್ದನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದೇನೇ ಇದ್ರೂ ಬಿಗ್ ಬಾಸ್ ಮನೇಲೇ ಅಲ್ಲಿ ಆಟ
ವ್ಯಕ್ತಿತ್ವದ ಆಟ. ಸೊ ಅಲ್ಲೇನೋ ತಮಾಷೆ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು ಅಂತ ಅನ್ಕೋಬೋದು, ಆದರೆ ಗೊತ್ತಿಲ್ಲ. ಆರಂಭದಿಂದಲೂ ಭವ್ಯ ತ್ರಿವಿಕ್ರಮ್ ನಡುವೆ ಏನೋ ಗುಸುಗುಸು ಇದೆ, ಏನೋ ಮಾತುಗಳು ಕೇಳಿಬರ್ತಾಯಿದ್ವು. ಅದು ನಿಜನಾ ಅನ್ನೋದು ಈ ಮಾತು ಅವರ ಮಾತಿನಲ್ಲೇ ಕೇಳಿಬರ್ತದೆ. ಯಾಕಂದರೆ ಮನದ ಮಾತಿಂದ ಬರ್ತಕ್ಕಂಥ ಮಾತಿದೆಯಲ್ಲ, ಅದು ಮನದ ಮಾತಾಗಿರುತ್ತೆ. ಹಾಗಾಗಿ ಐ ಲವ್ ಯು ಕುಟಿ ಅನ್ನೋದು ಕೂಡ ಅವರ ಮನದ ಮಾತೇ. ಆದರೆ ಹೊರಗೆ ಬಂದಮೇಲೆ ಅದು ಎಷ್ಟರ ಮಟ್ಟಿಗೆ ರಿಯಾಕ್ಟ್ ಮಾಡ್ತಾರೆ ಭವ್ಯ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಕುತೂಹಲಗಳು ಇವೆ, ನಿರೀಕ್ಷೆಗಳಿವೆ. ಅವ್ರು ಗೆಲ್ತಾರಾ, ಇವ್ರು ಗೆಲ್ಬೋದಾ, ಇವ್ರು ಸೋಲ್ತಾರಾ, ಇವ್ರು ರನ್ನರ್ ಆಫ್ ಆಗ್ಬೋದಾ, ಹೀಗೆ ಅಂತ್ಯಕಂತ್ಯಗಳ ಲೆಕ್ಕಾಚಾರ ಶುರುವಾಗ್ತಾಯಿದೆ. ಒಂದಂತೂ ನಿಜ, ಬಿಗ್ ಬಾಸ್ ಇನ್ನು 2 ದಿನದಲ್ಲಿ ಫೈನಲ್ ಯಾರು ಬರ್ತಾರೆ ಅನ್ನೋದೇ ಭಾಳ ನಿಗೂಢ.